ನಮಸ್ಕಾರ ಅಭ್ಯರ್ಥಿಗಳೇ, ವಿಲೇಜ್ ಅಕೌಂಟೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗ್ರಾಮ ಲೆಕ್ಕಿಗ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ತಯಾರಿ ನಡೆಸ್ತಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಾವು 2024ರ ಲೋಕಸಭಾ ಚುನಾವಣೆ ಏನು ನಡೀತು ಅದರ ಮೇಲೆ ಬರುವಂತಹ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆ ಪೇಪರ್ 1ನಲ್ಲಿ ಇರುವಂತಹ ಕರೆಂಟ್ ಅಫೇರಲ್ಲಿ ಆಗಿರಬಹುದು ಅಥವಾ ಕಾನ್ಸ್ಟಿಟ್ಯೂಷನ್ ಆಗಿರಬಹುದು, ಈ ಎರಡೂ ಏರಿಯಾದಲ್ಲೂ ಕೂಡ ಈ ಲೋಕಸಭಾ ಎಲೆಕ್ಷನ್ಗಳ ಬಗ್ಗೆ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು. ಹಾಗಾಗಿ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಈ ವರ್ಷನೇ ಎಲೆಕ್ಷನ್ ಆಗಿರೋದ್ರಿಂದ ಈ ಒಂದು ಏರಿಯಾದಲ್ಲಿ ಕ್ವಶನ್ಸ್ಗಳು ಬರುವಂತಹ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಹೇಳಿರುವಂತಹ ಎಲ್ಲ ಮಾಹಿತಿಯನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಕೂಡ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಜೊತೆಗೆ ಕರೆಂಟ್ ಅಫೇರ್ ಕೂಡ ನೀವು ಸ್ಟಡಿ ಮಾಡ್ದಂಗೆ ಆಗುತ್ತೆ. ಹಾಗಿದ್ರೆ ಬನ್ನಿ, ಮೊದಲನೇ ಪ್ರಶ್ನೆಯನ್ನು ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, 2024ರ ಲೋಕಸಭಾ ಚುನಾವಣೆಯಲ್ಲಿ BJP ಎಷ್ಟು ಸೀಟ್ಗಳನ್ನು ಗೆದ್ದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಅವರು ಸ್ಪೆಸಿಫಿಕ್ ಆಗಿ BJP ಬಗ್ಗೆನೇ ಕೇಳಿರೋದು. BJP ಹಾಗೂ ಅದರ ಮೈತ್ರಿ ಬಗ್ಗೆ ಕೇಳಿಲ್ಲ, ಕೇವಲ BJP ಬಗ್ಗೆ ಕೇಳಿದರೆ. BJP 240 ಸೀಟ್ಗಳನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದೆ. ಅದೇ BJP ಹಾಗೆ ಅದರ ಮೈತ್ರಿ ಸಂಘಗಳು ಸೇರಿ ಎಷ್ಟು ಸೀಟ್ಗಳನ್ನು ಗೆದ್ದಿದೆ ಅಂತ ನಿಮ್ಗೇನಾದರೂ ಅವ್ರು ಕೇಳ್ತಿದ್ರೆ 293 ಸರಿಯಾದ ಉತ್ತರ ಆಗ್ತಾ ಇತ್ತು. ಸರಿನಾ? ಈಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 240 ಆಗುತ್ತೆ. ಹಾಗಿದ್ರೆ BJP ಜೊತೆ ಯಾವ ಪಕ್ಷಗಳು ಮೈತ್ರಿಯನ್ನು ಮಾಡ್ಕೊಂಡಿದ್ವು, ಅವು ಎಷ್ಟೆಷ್ಟು ಸೀಟ್ಗಳನ್ನು ಗೆದ್ವು, ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನು ಗೆಲ್ತು, ಇದರ ಬಗ್ಗೆ ನಾವು ತಿಳಿಯೋದಾದರೆ ನೋಡಿ, 2024ರ ಲೋಕಸಭಾ ಚುನಾವಣೆಯಲ್ಲಿ BJP 240 ಸೀಟ್ಗಳನ್ನು ಗೆದ್ದಿದೆ. ಕಾಂಗ್ರೆಸ್ ಬಂದು 99 ಸೀಟ್ಗಳನ್ನು ಗೆದ್ದಿದೆ. ಆಯ್ತಾ? ಇಲ್ಲಿ ಕಾಂಗ್ರೆಸ್ ಬೇರೆ, ಕಾಂಗ್ರೆಸ್ನ ಮೈತ್ರಿ ಬಂದು ಇಂಡಿಯಾ ಅಂತ ಬರುತ್ತೆ, ಆ ಪಕ್ಷ ಬೇರೆ ಬರುತ್ತೆ, ಅಂದ್ರೆ ಆ ಪಕ್ಷಗಳ ಒಂದು ಮೈತ್ರಿ ಬೇರೆ ಬರುತ್ತೆ. ಕಾಂಗ್ರೆಸ್ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದಾಗ ನಾವು 99 ಸೀಟ್ಗಳನ್ನ ಅವ್ರು ಗೆದ್ದಿದ್ದಾರೆ. ಕಾಂಗ್ರೆಸ್ ಪ್ಲಸ್ ಅದರ ಮೈತ್ರಿ ಅಂತ ಹೇಳಿದ್ರೆ ಅದು ಬೇರೆ ನಂಬರ್ ಬರ್ತಾ ಹೋಗುತ್ತೆ. ಕೊನೆಗೆ ಇಲ್ಲಿ ನಿಮಗೆ ಕಾಣ್ತಿದೆ ನೋಡಿ, ತೆಲುಗು ದೇಶಂ ಪಾರ್ಟಿ ಅಂತ ಏನಿದೆ, ಜನತಾದಳ್ ಯುನೈಟೆಡ್ ಅಂತ ಏನಿದೆ, ಇವೆರಡು ಕೂಡ NDA ಮೈತ್ರಿಗೆ ಬರ್ತವೆ, ಅಂದ್ರೆ BJP ಜೊತೆ ಮೈತ್ರಿಗೆ ಬಂದಂತಹ ಪಕ್ಷಗಳು. ಇದೆಷ್ಟು ಗೆದ್ದಿದೆ? 16 ಸೀಟನ್ನು ಗೆದ್ದಿದೆ. JDU ಬಂದು 12 ಸೀಟನ್ನು ಗೆದ್ದಿದೆ. ಇಲ್ಲಿ ಪ್ರಮುಖವಾಗಿ ನೀವು ಯಾವುದಾದ್ರ ಬಗ್ಗೆ ನೆನ್ಪಿಟ್ಕೋಬೇಕಂದ್ರೆ, ಒಂದು BJP ಎಷ್ಟು, ಕಾಂಗ್ರೆಸ್ ಎಷ್ಟು, ಜೊತೆಗೆ TDP ಮತ್ತು JDU ಇವೆರಡು ಅಂತ ಇಂಪಾರ್ಟೆಂಟ್ ಆಗ್ತವೆ. ಮತ್ತು ಸಮಾಜವಾದಿ ಪಾರ್ಟಿ 37. ಈ ಒಂದು ಎಲೆಕ್ಷನ್ನಲ್ಲಿ ಅಥವಾ ಈ ಒಂದು ಕರೆಂಟ್ ಅಫೇರ್ಗೆ ನಾನು ಏನು ಸಂಬಂಧಪಟ್ಟಂತಹ ಮಾಹಿತಿ ಅಂತ ಹೇಳಿದೆ, ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂತಹ ಎಲ್ಲ ಮಾಹಿತಿಯು ಕೂಡ ಮೆಮೊರಿ ಓರಿಯೆಂಟೆಡ್ ಆಗಿರುತ್ತೆ. ಅಂದರೆ ನಿಮ್ಮ ನೆನಪಿನ ಶಕ್ತಿ ಮೇಲೆ ಆನ್ಸರ್ ಮಾಡುವಂತಹ ಕೆಲವು ಕ್ವಶನ್ಸ್ಗಳಾಗಿರ್ತವೆ ಅಷ್ಟೇ. ಇದನ್ನು ನೀವು ಲಾಜಿಕಲಿ ಅಥವಾ ಇನ್ಯಾವುದೋ ರೀತಿ ನೀವು ಸಾಲ್ವ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಇದು ಮೆಮೊರಿ ಬೇಸ್ಡ್, ಅಂದರೆ ನೀವು ಹೇಗೆ ನೆನ್ಪಿಡ್ಕೋತೀರಾ ಅದ್ರ ಮೇಲೆ ಈ ಒಂದು ಕ್ವಶನ್ಸ್ ಹೋಗ್ತವೆ. ಮುಂದಿನ ಪ್ರಶ್ನೆ 2024ರ ಲೋಕಸಭಾ ಚುನಾವಣೆ ಏನಿತ್ತು ಆ ಟೈಮಲ್ಲಿ ಎಲೆಕ್ಷನ್ ಕಮಿಷನ್ ಇಂದ ಕಮಿಷನರ್ ಯಾರಾಗಿದ್ರು ಅಂತ ಕೇಳಿದ್ದಾರೆ. ಈ ವ್ಯಕ್ತಿ 2024ರ ಲೋಕಸಭಾ ಚುನಾವಣೆಯ ಟೈಮಲ್ಲಿ ಕಮಿಷನರ್ ಆಗಿದ್ರು. ಇವ್ರ ಹೆಸರು ಬಂದು ರಾಜೀವ್ ಕುಮಾರ್ ಅಂತ ಹೇಳಿ. ಸರಿನಾ? ಫಾರ್ ದಿ ಫಸ್ಟ್ ಟೈಮ್ ಲೋಕಸಭಾ ಚುನಾವಣೆ ನಡೆದಿದ್ದು ಯಾವಾಗ ಅಂತ ಹೇಳಿದ್ರೆ 1951ನಲ್ಲಿ ನಡೀತು. 1951ರಲ್ಲಿ ಮೊದಲ ಬಾರಿ ಲೋಕಸಭಾ ಚುನಾವಣೆ ನಡೀತು. ಆ ಒಂದು ನಡೆಯುವಂತಹ ಟೈಮಲ್ಲಿ ಯಾರು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ರು ಅಂತ ನಿಮಗೆ ಕೇಳಬಹುದು. ಆ ಟೈಮಲ್ಲಿ ಸುಕುಮಾರ್ ಸೇನ್ ಅಂತಹ ಒಬ್ಬ ವ್ಯಕ್ತಿ ಇದ್ರು. ಸುಕುಮಾರ್ ಸೇನ್ ಅಂತ ಬರ್ತಾರೆ. ಈ ವ್ಯಕ್ತಿ ಆ ಒಂದು ಟೈಮ್ನಲ್ಲಿ ಲೋಕಸಭಾ ಚುನಾವಣೆ ನಡೆದಂತಹ ಟೈಮಲ್ಲಿ ಕಮಿಷನರ್ ಆಗಿ ಕೆಲಸವನ್ನು ನಿರ್ವಹಿಸಿದ್ರು. ಯಾವಾಗ? 1951. ಇದು ಯಾವಾಗ? ಫಾರ್ ದಿ ಫಸ್ಟ್ ಟೈಮ್ ನಡೆದಿದ್ದ ಎಲೆಕ್ಷನ್ ಇದು. ಓಕೆನಾ? ಫಾರ್ ದಿ ಫಸ್ಟ್ ಟೈಮ್ ಲೋಕಸಭಾ ಚುನಾವಣೆ ನಡೆದಿದ್ದು ಯಾವಾಗ ಅಂತ ಹೇಳಿದ್ರೆ 1951. ಆ ಟೈಮಲ್ಲಿ ಯಾರು ಆ ಒಂದು ಎಲೆಕ್ಷನ್ ಕಮಿಷನ್ಗೆ ಕಮಿಷನರ್ ಆಗಿದ್ರು ಅಂತ ನಾವು ತಿಳಿಯೋದಾದ್ರೆ ಸುಕುಮಾರ್ ಸೇನ್ ಅವರು ಕಮಿಷನರ್ ಆಗಿದ್ರು. ಮುಂದಿನ ಪ್ರಶ್ನೆ ಹೂ ವಾಸ್ ದ ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಅದೇ ಅಂದ್ರೆ ಮೊದಲ ಬಾರಿ ಇಂಡಿಯಾದಲ್ಲಿ ಯಾರು ಎಲೆಕ್ಷನ್ ಕಮಿಷನ್ಗೆ ಕಮಿಷನರ್ ಆಗಿದ್ರು ಅಂತ ಕೇಳಿದ್ದಾರೆ. ಇದಕ್ಕೆ ಬಂದು ಸರಿಯಾದ ಉತ್ತರ ಸುಕುಮಾರ್ ಸೇನ್. ಯಾವಾಗ ಅಂತ ಹೇಳಿದ್ರೆ 1951 ನಡೀತು ನೋಡಿ ಎಲೆಕ್ಷನ್. ಆ ಒಂದು ಟೈಮಿಂದ ಇವರು ಇದ್ರು. ಮುಂದಿನ ಪ್ರಶ್ನೆ, ಹೌ ಮೆನಿ ವೋಟರ್ಸ್ ಪಾರ್ಟಿಸಿಪೇಟೆಡ್ ಇನ್ 2024 ಲೋಕಸಭಾ ಎಲೆಕ್ಷನ್? ಅಂದ್ರೆ 2024ರ ಲೋಕಸಭಾ ಚುನಾವಣೆ ಏನು ನಡೀತು, ಈ ಲೋಕಸಭಾ ಚುನಾವಣೆಯಲ್ಲಿ
ಎಷ್ಟು ಮತದಾರರು ಪಾರ್ಟಿಸಿಪೇಷನ್ ಅನ್ನ ಮಾಡಿದ್ರು ಅಂದ್ರೆ ಭಾಗಿಯಾದರು ಅಂತ ಬರುತ್ತೆ. ಎಷ್ಟು ಜನ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ವೋಟನ್ನು ಹಾಕಿದ್ದಾರೆ ಅಂತ ಈ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಈ ಬಾರಿ ಎಲೆಕ್ಷನ್ನಲ್ಲಿ 31.2 ಕೋಟಿಯಷ್ಟು ಮಹಿಳೆಯರು ಮತವನ್ನು ನೀಡಿದ್ದಾರೆ. ಸೊ ರೇಷಿಯೋ ನೋಡಿ, ರೇಷಿಯೋ ಕೂಡ ತುಂಬ ಬೇಕಾಗುತ್ತೆ. ಇದ್ರ ಮೇಲೂ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ವುಮೆನ್ ಎಷ್ಟು? 31.2 ಕೋಟಿ. ಮೆನ್ ಎಷ್ಟು ಅಂತ ಹೇಳಿದ್ರೆ ಮೆನ್ ಬಂದು 33 ಕೋಟಿ. ಟೋಟಲ್ ಬಂದು 64.2 ಕೋಟಿ. ಸೊ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಬಾರಿ ಕರೆಂಟ್ ಅಫೇರ್ ಅಲ್ಲಿ ಕೇಳ್ಬೋದು ಅಥವಾ ನಿಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ. 64.2 ಕೋಟಿಯಷ್ಟು ಮಂದಿ ಈ ಒಂದು 2024 ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಮಾಡಿದ್ದಾರೆ. ಅದರಲ್ಲಿ 31.2 ಕೋಟಿಯಷ್ಟು ಮಹಿಳೆಯರು ಮತವನ್ನು ಚಲಾವಣೆ ಮಾಡಿದ್ದಾರೆ. 33 ಕೋಟಿಯಷ್ಟು ಪುರುಷರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಸೊ ಅದರ ಬಗ್ಗೆ ನೀವು ಡಾಟಾ ನೋಡೋದಾದ್ರೆ ಸೊ ಇಲ್ಲಿದೆ ಅದರ ಬಗ್ಗೆ ಮಾಹಿತಿ. ಸೊ ವುಮೆನ್ ಬಂದು 31 crore, ಮೆನ್ ಬಂದು 33 crores, ಟೋಟಲ್ ಬಂದು 64.2 crores. ಹೌ ಮೆನಿ ಲೋಕಸಭಾ ಸೀಟ್ಸ್ ಆರ್ ದೇರ್ ಇನ್ ಇಂಡಿಯಾ ಅಂತ ಕೇಳಿದರೆ, ಸೊ ಇದು ತುಂಬಾ ಜನರಲ್ ಕ್ವಶನ್, ಇದು ಎಲ್ಲರಿಗೂ ಬೇಸಿಕ್ ಆಗಿ ಗೊತ್ತೇ ಇರುತ್ತೆ. ಆನ್ಸರ್ ಬಂದು 543 ಸೀಟ್ಗಳು, ಲೋಕಸಭಾ ಸೀಟ್ಸ್ಗಳು ಇದೆ. ಅದನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋದಾದ್ರೆ ಸೊ ಇದರ ಒಂದು ಡಾಟಾ ಇಲ್ಲಿದೆ ನೋಡಿ. ಇದು ಡಾಟಾ ಇಲ್ಲಿದೆ. ಇನ್ ಸ್ಟೇಟ್ಸ್ಗಳಲ್ಲಿ ಟೋಟಲು 524 ಲೋಕಸಭಾ ಸೀಟ್ಸ್ಗಳಿದೆ. ಸ್ಟೇಟ್ ಅಂದರೆ ರಾಜ್ಯ ಬರುತ್ತೆ. ಸೊ ರಾಜ್ಯದಲ್ಲಿ ಒಟ್ಟು ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲಿ 524 ಲೋಕಸಭಾ ಸೀಟ್ಗಳಿದೆ. ಸೊ ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರ ಆಡಳಿತ ಪ್ರದೇಶಗಳು ಬರ್ತವೆ. ಸೊ ಅಲ್ಲಿ 19 ಲೋಕಸಭಾ ಸೀಟ್ಸ್ಗಳು ಬರ್ತವೆ. ಸೊ ಟೋಟಲ್ ಆಗಿ 543 ಲೋಕಸಭಾ ಸೀಟ್ಗಳು ಆಗ್ತವೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಇದನ್ನು ಬಿಡಿಸಿ ಕೇಳ್ಬೋದು, ಎಷ್ಟು ಯೂನಿಯನ್ ಟೆರಿಟರಿ ಸೀಟ್ಸ್ಗಳು ಲೋಕಸಭಾ ಸೀಟ್ಸ್ಗಳು ಇದ್ದಾವೆ, ಎಷ್ಟು ಸ್ಟೇಟ್ಗಳಲ್ಲಿ ಲೋಕಸಭಾ ಸೀಟ್ಗಳು ಇದ್ದಾವೆ ಅನ್ನೋದನ್ನು ಕೇಳ್ಬೋದು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮಾಹಿತಿಯನ್ನು ನೀವು ನೋಟ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆ, ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಸೀಟ್ಸ್ಗಳು ಇದೆ ಅಂತ ಕೇಳಿದ್ದಾರೆ. ಸೊ ವಿಚ್ ಸ್ಟೇಟ್ ಹ್ಯಾಸ್ ದ ಮೋಸ್ಟ್ ನಂಬರ್ ಆಫ್ ಲೋಕಸಭಾ ಸೀಟ್ಸ್, ಅಂದರೆ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಸೀಟ್ಸ್ ಇರೋದು ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಉತ್ತರ ಪ್ರದೇಶ ಆಗುತ್ತೆ. ಉತ್ತರ ಪ್ರದೇಶಲ್ಲಿ ಒಟ್ಟು 80 ಲೋಕಸಭಾ ಸೀಟ್ಸ್ಗಳು ಇದ್ವು. ಅದಾದ ನಂತರ ಬರುವಂಥದ್ದು ಮಹಾರಾಷ್ಟ್ರದಲ್ಲಿ 48 ಲೋಕಸಭಾ ಸೀಟ್ಸ್ಗಳು ಇದ್ವು. ಅದಾದ ನಂತರ ಬರುವಂಥದ್ದು ವೆಸ್ಟ್ ಬೆಂಗಾಲ್, ಅಲ್ಲಿ 42 ಸೀಟ್ಗಳು. ಅದಾದ ನಂತರ ಬಿಹಾರ್, ಅದಾದ ನಂತರ ತಮಿಳುನಾಡು. ಸೊ ಇಲ್ಲಿ ಪ್ರಮುಖವಾಗಿ ನೀವು ನೋಟ್ ಮಾಡಬೇಕಾಗಿರೋದು ಏನಂದರೆ, ಯಾವ ಒಂದು ರಾಜ್ಯದಲ್ಲಿ ಹೈಯೆಸ್ಟ್ ಸೀಟ್ಸ್ಗಳು ಇದ್ವು ಅದನ್ನು ನೀವು ಮೊದಲು ನೋಟ್ ಮಾಡಿ. ಅದಾದ ನಂತರ ಯಾವ ಒಂದು ರಾಜ್ಯದಲ್ಲಿ ಲೋಯೆಸ್ಟ್ ಸೀಟ್ಗಳು ಇದ್ವು ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಹೈಯೆಸ್ಟ್ ಬಂದು ಉತ್ತರ ಪ್ರದೇಶ ಆಗುತ್ತೆ, ಅದನ್ನು ನೋಟ್ ಮಾಡಿ. ಲೋಯೆಸ್ಟ್ ಯಾವುದಾದಿದೆ ಅಂತ ನೋಡಿ. ಲೋಯೆಸ್ಟ್ ಬಂದು ಮಿಜೋರಾಂ ಇದೆ, ಸಿಕ್ಕಿಂ ಇದೆ, ಅದಾದ ನಂತರ ನಾಗಾಲ್ಯಾಂಡ್ ಇದೆ. ಸೊ ಇದು ಲೋಯೆಸ್ಟ್. ಹೈಯೆಸ್ಟ್ ಬಂದು ಉತ್ತರ ಪ್ರದೇಶ. ಇದಿಷ್ಟು ಮಾಹಿತಿಯನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಆ್ಯಂಡ್ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ಎಷ್ಟಿದೆ? 28 ಲೋಕಸಭಾ ಸೀಟ್ಸ್ ಇದೆ. ಸೊ ಈ ಇಷ್ಟು ಮಾಹಿತಿಯನ್ನು ನೀವು ನೆನ್ಪಿಟ್ಕೊಳ್ತಾ ಹೋಗ್ತಾ ಇದ್ರೆ ಸಾಕಾಗುತ್ತೆ. ಸೊ ಎಲ್ಲ ಮಾಹಿತಿಯನ್ನು ನೀವು ನೆನ್ಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹೈಯೆಸ್ಟ್ ಎಷ್ಟಿದೆ, ಲೋಯೆಸ್ಟ್ ಎಷ್ಟಿದೆ, ಆ್ಯಂಡ್ ನಮ್ಮ ರಾಜ್ಯದ ಎಷ್ಟಿದೆ, ಈ ರೀತಿಯಾದಂತಹ ಕೆಲವು ವಿಷಯಗಳನ್ನು ನೀವು ನೆನ್ಪಿಟ್ಕೊಳ್ತಾ ಹೋಗಬೇಕಾಗತ್ತೆ. ಮುಂದಿನ ಪ್ರಶ್ನೆ, ವಿಚ್ ಯೂನಿಯನ್ ಟೆರಿಟರಿ. ಸೊ ಇವಾಗ ನಾವು ರಾಜ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಸೀಟ್ಸ್ಗಳಿದೆ? ಉತ್ತರ ಪ್ರದೇಶದಲ್ಲಿ. ಅತಿ ಕಡಿಮೆ ಲೋಕಸಭಾ ಸೀಟ್ಗಳಲ್ಲಿದೆ? ಸಿಕ್ಕಿಮಲ್ಲಿದೆ, ನಾಗಾಲ್ಯಾಂಡಲ್ಲಿದೆ, ಮಿಜೋರಾಮಲ್ಲಿ. ಸೊ ಅದೇ ರೀತಿ ಕೇಂದ್ರ ಆಡಳಿತ ಪ್ರದೇಶಗಳು ಬರ್ತವೆ, ಯೂನಿಯನ್ ಟೆರಿಟರೀಸ್ ಅಂತ. ಸೊ ಈ ಯೂನಿಯನ್ ಟೆರಿಟರೀಸ್ ಅಲ್ಲಿ ಅತಿ ಹೆಚ್ಚು ಲೋಕಸಭಾ ಸೀಟ್ಸ್ಗಳು ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇದರ ಬಗ್ಗೆ ನೀವು ತಿಳಿಬೇಕಂದ್ರೆ ಮೊದಲು ಈ ಮಾಹಿತಿಯನ್ನು ಅರ್ಥ ಮಾಡ್ಕೋಬೇಕು. ಸೊ ನೋಡಿ, ಡೆಲ್ಲಿಯಲ್ಲಿ 7 ಲೋಕಸಭಾ ಸೀಟ್ಗಳಿದೆ. ಅದಾದ್ಮೇಲೆ ಬರುವಂಥದ್ದು ಪಾಂಡಿಚೇರಿ. ಸೊ ಪಾಂಡಿಚೇರಿಯಲ್ಲಿ 1 ಲೋಕಸಭಾ ಸೀಟ್, ಜಮ್ಮು ಕಾಶ್ಮೀರಲ್ಲಿ 5, ಛತ್ತೀಸ್ಗಢದಲ್ಲಿ 1. ಸೊ ಈ ರೀತಿ ಮಾಹಿತಿಯನ್ನು ನೀವು ಮೆಮೊರಿ ಓರಿಯೆಂಟೆಡ್ ಆಗಿರೋದ್ರಿಂದ ಸೊ ನೆನಪಲ್ಲೇ ಇಟ್ಕೊಳ್ಳೋದು ತುಂಬ ಬೆಟರ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಡೆಲ್ಲಿ ಆಗಿರುತ್ತೆ. ಸೊ ಯೂನಿಯನ್ ಟೆರಿಟರಿಯಲ್ಲಿ ಅತಿ ಹೆಚ್ಚು ಲೋಕಸಭಾ ಸೀಟ್ಸ್ ಇರುವುದು ಡೆಲ್ಲಿ. ಎಷ್ಟು? 7. ಸೊ NTC ಅಂದರೆ ಏನೂ ಇಲ್ಲ, ಸೊ ನ್ಯಾಷನಲ್ ಕ್ಯಾಪಿಟಲ್ ಅಂತ ಹೇಳಿ ಅರ್ಥ ಬರುತ್ತೆ.
2024 ಲೋಕಸಭಾ ಚುನಾವಣೆಗೆ ರಾಹುಲ್ ಗಾಂಧಿ ಅವರು ಯಾವ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಎಲೆಕ್ಷನ್ಗೆ ಪಾರ್ಟಿಸಿಪೇಷನ್ ಅನ್ನ ಮಾಡಿದ್ರು ಅಂತ ಕೇಳಿದ್ದಾರೆ. ಸೊ ಕಾಂಗ್ರೆಸ್ ಲೀಡರ್ ಆಗಿರುವಂತಹ ರಾಹುಲ್ ಗಾಂಧಿ ಯಾವ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗಳಿಂದ ಪಾರ್ಟಿಸಿಪೇಷನ್ ಅನ್ನ ಮಾಡಿದ್ರು. ಸೊ ಇದು ಕೂಡ ಮೆಮೊರಿ ಓರಿಯೆಂಟೆಡ್ ಕ್ವಶನ್. ಇಲ್ಲಿ ಏನು ಲಾಜಿಕ್ ಅನ್ನ ಯೂಸ್ ಮಾಡುವಂತದ್ದಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಎರಡು ಇದೆ. ಸೊ ವಯನಾಡ್ ಮತ್ತೆ ರಾಯಬೇರೇಲಿಯಲ್ಲಿ ಎರಡು ಕಡೆಯಿಂದ ಅವರು ಪಾರ್ಟಿಸಿಪೇಷನ್ ಮಾಡಿದ್ರು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೋತ್ ಎ ಅಂಡ್ ಬಿ ಆಗುತ್ತೆ. ಸೊ ಇದ್ರ ಬಗ್ಗೆ ಈಗ ಕಾಂಗ್ರೆಸ್ ಬಗ್ಗೆ ಆಯಿತು. ಸೊ ಅದೇ ಬಿಜೆಪಿ ಬಗ್ಗೆ ತಿಳಿಯೋದಾದ್ರೆ, ಸೊ ನರೇಂದ್ರ ಮೋದಿ ಅವರು ವಾರಾಣಸಿಯಲ್ಲಿ ಈ ಒಂದು ವಾರಾಣಸಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 2024ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ 24ನಲ್ಲಿ ಯಾರ ವಿರುದ್ಧ ಪಾರ್ಟಿಸಿಪೇಟ್ ಮಾಡಿದ್ರು ಅಂದರೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿರುವಂತಹ ಅಜಯ್ ರೈ ಅನ್ನೋರ ವಿರುದ್ಧ ಇವರು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಮೋದಿ ಅವರು ಕಳೆದ 3 ವರ್ಷಗಳಿಂದ ಈ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕಂಟಿನ್ಯೂಸ್ ಆಗಿ ಒಳ್ಳೆ ಮಾರ್ಜಿನಿಂದ ಗೆಲ್ತಾ ಬಂದಿದ್ದಾರೆ. ಕಂಪೇರ್ ಟು 2014 ಹಾಗೂ 2019 ಒಂದು ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಇವರ ಮಾರ್ಜಿನ್ ಇಷ್ಟಿತ್ತು, 1,52,513. ಇದು ಕಂಪೇರಿಟಿವ್ಲಿ ತುಂಬ ಕಡಿಮೆ ಇತ್ತಂತೆ ಈ ಎರಡೂ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ. ಅಂದರೆ ಮಾರ್ಜಿನ್ ಕಡಿಮೆ ಆಗ್ತಾ ಹೋಗ್ತಿದೆ ಅಂತ ತಿಳಿಸ್ತಿದ್ದಾರೆ. ಮುಂದಿನ ಪ್ರಶ್ನೆ, ವೆನ್ ವಾಸ್ ದ ಫಸ್ಟ್ ಲೋಕಸಭಾ ಎಲೆಕ್ಷನ್ ಹೆಲ್ಡ್ ಇನ್ ಇಂಡಿಯಾ? ಅಂದರೆ ಯಾವಾಗ ಮೊದಲ ಒಂದು ಲೋಕಸಭಾ ಎಲೆಕ್ಷನ್ ನಡೀತು ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ, 1951ರಲ್ಲಿ ಮೊದಲ ಒಂದು ಲೋಕಸಭಾ ಎಲೆಕ್ಷನ್ ನಡೀತು. ಆ ಒಂದು ಟೈಮಲ್ಲಿ ಎಲೆಕ್ಷನ್ ಕಮಿಷನರ್ ಆಗಿದ್ದವರು ಸುಕುಮಾರ್ ಸೆನ್ ಅನ್ನೋರು ಕಮಿಷನರ್ ಆಗಿದ್ರು. ಫಸ್ಟ್ ಲೋಕಸಭಾ ಎಲೆಕ್ಷನ್ ಏನು ನಡೀತು ಅದು 16 ಫೇಸ್ಗಳಲ್ಲಿ ನಡೀತು. ಆ ಒಂದು ಟೈಮ್ನಲ್ಲಿ ಒಟ್ಟು ನಮ್ಮ ಭಾರತದಲ್ಲಿ 489 ಕಾನ್ಸ್ಟಿಟ್ಯೂಯೆನ್ಸಿಗಳು ಇದ್ವು ಆ್ಯಂಡ್ 14 ಪೊಲಿಟಿಕಲ್ ಪಾರ್ಟೀಸ್ಗಳು ಆ ಒಂದು ಎಲೆಕ್ಷನ್ಗೆ ಪಾರ್ಟಿಸಿಪೇಷನ್ ಅನ್ನು ಮಾಡಿದ್ವು. ಇದಿಷ್ಟು ಪ್ರಮುಖ ಮಾಹಿತಿ ಆಗುತ್ತೆ. ಸೊ ಮೊದಲ ಒಂದು ಲೋಕಸಭಾ ಚುನಾವಣೆ ನಡೆದದ್ದು ಯಾವಾಗ? 1951ನಲ್ಲಿ. ಎಷ್ಟು ಫೇಸಸ್ಸಲ್ಲಿ ನಡೀತು? 16 ಫೇಸಸ್ಸಲ್ಲಿ ನಡೀತು. ಆ ಒಂದು ಟೈಮಲ್ಲಿ ಎಷ್ಟು ಪೊಲಿಟಿಕಲ್ ಪಾರ್ಟೀಸ್ಗಳು ಪಾರ್ಟಿಸಿಪೇಷನ್ ಅನ್ನು ಮಾಡಿದ್ವು? 14 ಪೊಲಿಟಿಕಲ್ ಪಾರ್ಟೀಸ್ ಪಾರ್ಟಿಸಿಪೇಷನ್ ಅನ್ನು ಮಾಡಿದ್ವು. ಎಷ್ಟು ಲೋಕಸಭಾ ಸೀಟ್ಸ್ಗಳು ಇದ್ವು ಅಂತ ತಿಳಿದ್ರೆ 489 ಸೀಟ್. ಇದಿಷ್ಟು ಪ್ರಮುಖ ಮಾಹಿತಿ ಆಗುತ್ತೆ. ಮುಂದಿನ ಪ್ರಶ್ನೆ, 2024 ಲೋಕಸಭಾ ಚುನಾವಣೆ ಏನಿದೆ ಇದು ಎಷ್ಟು ಫೇಸ್ಗಳಲ್ಲಿ ನಡೀತು ಅಂತ ಕೇಳಿದ್ದಾರೆ. ಸೊ ಇದು 7 ಫೇಸ್ಗಳಲ್ಲಿ ನಡೀತು. ಇಡೀ ಇಂಡಿಯಾದಲ್ಲಿ ಇದು 7 ಫೇಸ್ಗಳಲ್ಲಿ ನಡೆದಿದೆ. ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಮೊದಲನೇ ಫೇಸಿನ ಒಂದು ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ 19 ಏಪ್ರಿಲ್ಗೆ ಸ್ಟಾರ್ಟ್ ಆಯಿತು. 19 ಏಪ್ರಿಲ್ಗೆ ಫಸ್ಟ್ ಫೇಸ್ ಆದ ನಂತರ ನಿಮಗೆ ಲಾಸ್ಟ್ ಫೇಸ್ ಬಗ್ಗೆ ಮಾಹಿತಿ ಬೇಕು ನೋಡಿ. ಲಾಸ್ಟ್ ಫೇಸ್ ಬಂದು 1 ಜೂನಿಗೆ ಆಗ್ತದೆ. ಇದಾದ ನಂತರ ರಿಸಲ್ಟ್ ಬಂದು 4th ಜೂನ್ ಬರುತ್ತೆ. ಟೋಟಲಿ ಈ ಎಂಟೈರ್ ಈ ಒಂದು ಎಲೆಕ್ಷನ್ ಪ್ರೋಸೆಸ್ನಲ್ಲಿ 80 ದಿನಗಳ ಕಾಲ ಒಂದು ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇತ್ತು. 2024 ಲೋಕಸಭಾ ಎಲೆಕ್ಷನ್ನಲ್ಲಿ 80 ಡೇಸ್ಗಳ ಕಾಲ ಒಂದು ಕೋಡ್ ಆಫ್ ಕಂಡಕ್ಟ್ ಇತ್ತು. ಈ 80 ಡೇಸ್ನಲ್ಲಿ 7 ಫೇಸ್ನಲ್ಲಿ ನಮ್ಮ ದೇಶದಲ್ಲಿ ಎಲೆಕ್ಷನ್ ನಡೆದಿದೆ. ಇದರ ಜೊತೆಗೆ ಕೆಲವು ಅಸೆಂಬ್ಲಿ ಎಲೆಕ್ಷನ್ಗಳು ಕೂಡ ನಡೆದಿದೆ. ಎಲ್ಲೆಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಒಂದು ಆಂಧ್ರ ಪ್ರದೇಶಲ್ಲಿ, ಒಡಿಶಾದಲ್ಲಿ, ಅರುಣಾಚಲ್ ಪ್ರದೇಶಲ್ಲಿ ಹಾಗೆ ಸಿಕ್ಕಿಮಲ್ಲಿ. ಈ 4 ರಾಜ್ಯಗಳಲ್ಲಿ ಅಲ್ಲಿಯ ಒಂದು ಅಸೆಂಬ್ಲಿ ಎಲೆಕ್ಷನ್ ಕೂಡ ಕಂಡಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಹೌ ಮೆನಿ ಸೀಟ್ಸ್ ಡಿಡ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ವಿನ್ ಇನ್ 2024 ಲೋಕಸಭಾ ಎಲೆಕ್ಷನ್ ಅಂತ ಹೇಳಿದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನು ಗೆದ್ದಿದೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಕಾಂಗ್ರೆಸ್ ಪಕ್ಷದ ಮಾತ್ರ ಕೇಳ್ತಿದ್ದಾರೆ. ಸೊ ಅದರ ಅಲಿಯನ್ಸ್ ಬಗ್ಗೆ ಕೇಳ್ತಾ ಇಲ್ಲ. IND, IA ಈ ಒಂದು ಅಲಿಯನ್ಸ್ನ ಬಗ್ಗೆ ಅವರು ಮಾತಾಡ್ತಾ ಇಲ್ಲ, ಬರೀ ಕಾಂಗ್ರೆಸ್ನ ಬಗ್ಗೆ ಮಾತಾಡ್ತಿರೋದ್ರಿಂದ ಅವರು 99 ಸೀಟ್ಗಳನ್ನು INC ಗೆದ್ದಿದೆ ನೋಡಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಲೀಡ್ ವಿನ್ಸ್. INDA ನೀವು ತೆಗೆದುಕೊಂಡಾಗ 234 ಸೀಟ್ಗಳನ್ನು ಅವರು ಗೆದ್ದರು. ಇದರಲ್ಲಿ ಬರೀ ಕಾಂಗ್ರೆಸ್ ಎಷ್ಟಿತ್ತು ಅಂತ ಹೇಳಿದ್ರೆ 99, ಸರಿನಾ? ಸೊ ಈ ಇಂಡಿಯಾ ಅನ್ನುವಂತಹ ಒಂದು ಅಲಿಯನ್ಸ್ ಯಾವಾಗ ಫಾರ್ಮೇಷನ್ ಆಯಿತು ಅಂದರೆ ಯಾವಾಗ ಅದು ಫೌಂಡ್ ಆಯಿತು ಅಂತ ನಾವು ಒಂದು ಕ್ವಶನ್ ಅನ್ನು ಕೇಳಬಹುದು. ಇದು 18 ಜುಲೈ 2023ರಲ್ಲಿ ಇವರು ಈ ಒಂದು ಅಲಿಯನ್ಸ್ ಅನ್ನು ಫಾರ್ಮೇಷನ್ ಮಾಡಿದ್ರು. ಅದೇ ರೀತಿ BJP ಪಕ್ಷದ ಒಂದು ಅಲಿಯನ್ಸ್ ಬಗ್ಗೆ ನಾವು ತಿಳಿಯೋದಾದರೆ, ಸೊ ನೋಡಿ BJP ಏನಿದೆ ಅದರ ಒಂದು ಅಲಿಯನ್ಸ್ ಬಂದು NDA ಅಂತ ಬರುತ್ತೆ. ಇದು ಟೋಟಲ್ NDA ಸೇರಿ 293 ಸೀಟನ್ನು ಗೆದ್ದಿತ್ತು. ಬರೀ BJP ಎಷ್ಟು ಗೆದ್ದಿತ್ತು ಅಂತ ಹೇಳಿದ್ರೆ 240 ಬರೀ BJP ಗೆದ್ದಿತ್ತು.
ಸೊ ಇದು ಯಾವಾಗ ಫೌಂಡ್ ಆಯಿತು ಅಂತ ಹೇಳಿದ್ರೆ 15 ಮೇ 1998. ಸೊ ಇದ್ರ ಮೇಲೆ ಕ್ವಶನ್ಸ್ ಬರುವಂತಹ ಒಂದು ಚಾನ್ಸಸ್ ಇರುತ್ತೆ ಕರೆಂಟ್ ಅಫೇರ್ನಲ್ಲಿ ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಈ ಒಂದು ಕೆಲವು ಪ್ರಶ್ನೆಗಳು ಬರ್ಬೋದು. ಸೊ NDA ಏನಿದೆ, ಈ ಅಲಿಯನ್ಸ್ ಇದೆ, ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು. NDA ಯಾವಾಗ ಸ್ಥಾಪನೆ ಆಯಿತು ಅಂದರೆ 15 ಮೇ 1998 ಸ್ಥಾಪನೆ ಆಯಿತು. ಅದೇ ರೀತಿ ಇಂಡಿಯಾ ಅಕಾರ್ಡಿಂಗ್ ಟು ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇಂದ ಈ ಇಂಡಿಯಾ ಅನ್ನುವಂತಹ ಒಂದು ಅಲಿಯನ್ಸ್ ಯಾವಾಗ ಫಾರ್ಮೇಷನ್ ಆಯಿತು ಅಂತ ಕೇಳಿದ್ರೆ 18 ಜುಲೈ 2023. ಸೊ ಈ ಮಾಹಿತಿಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಹೌ ಮೆನಿ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಇನ್ ಲೋಕಸಭಾ ಎಲೆಕ್ಷನ್? ಸೊ SC ಕ್ಯಾಟಗರಿಯವರಿಗೆ ಈ ಲೋಕಸಭಾ ಚುನಾವಣೆಗಳಲ್ಲಿ ಎಷ್ಟು ಸೀಟ್ಗಳನ್ನು ಮೀಸಲಾತಿಯಾಗಿ ಇಟ್ಟಿರ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಒಂದು ಆರ್ಟಿಕಲ್ ಇವರಿಗೆ ಮೀಸಲಾತಿಯನ್ನು ಇಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ತಿಳಿಸುತ್ತೆ ಮತ್ತು ಎಷ್ಟು ಸೀಟ್ಗಳು ಇದೆ ಅನ್ನೋದನ್ನು ನೀವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಒಟ್ಟು ಇರುವಂತಹ 543 ಲೋಕಸಭಾ ಸೀಟ್ಗಳಲ್ಲಿ 84 ಸೀಟ್ಗಳನ್ನು ಈ SC ಕ್ಯಾಟಗರಿಯವರಿಗೆ ಮೀಸಲಾಗಿ ಇಡಬೇಕು ಅಂತ ನಮ್ಮ ಸಂವಿಧಾನದ ಆರ್ಟಿಕಲ್ 330ರಲ್ಲಿ ತಿಳಿಸಿದ್ದಾರೆ. ಸೊ ಅವರು ಬರೀ 84 ಸೀಟಿಂದ ಕಂಟೆಸ್ಟ್ ಮಾಡಬೇಕಂತ ಅಷ್ಟೇ ಅಲ್ಲ, ಇದರ ಜೊತೆ ಇವರು ಜನರಲ್ ಸೀಟ್ಗಳಲ್ಲೂ ಕೂಡ ಕಂಟೆಸ್ಟ್ ಮಾಡ್ಬೋದು. ಆದರೆ ಇವರಿಗೆ ಸ್ಪೆಸಿಫಿಕ್ ಆಗಿ ಈ 84 ಸೀಟ್ಗಳನ್ನು ಮೀಸಲಾಗಿ ಇಡಬೇಕು ಅಂತ ಹೇಳಿ ಆರ್ಟಿಕಲ್ 330 ನಮ್ಮ ಸಂವಿಧಾನದಲ್ಲಿ ತಿಳಿಸಿದೆ. ಸೊ ಇಲ್ಲಿ ಪ್ರಶ್ನೆ ಕೇಳಿದ್ರೆ ಯಾವ ಒಂದು ಆರ್ಟಿಕಲ್ ಬಗ್ಗೆ ನಿಮಗೆ ಕ್ವಶನ್ ಕೇಳ್ಬೋದು ಅಥವಾ ಎಷ್ಟು ಸೀಟ್ಗಳು ಅಂತ ಕೇಳ್ಬೋದು. ಸೊ ಎಷ್ಟು ಆರ್ಟಿಕಲ್ ಅಂತ ಹೇಳಿದ್ರೆ 330, ಎಷ್ಟು ಸೀಟ್ ಅಂದರೆ 84. ಮುಂದಿನ ಪ್ರಶ್ನೆ, ಮಿನಿಮಮ್ ಏಜ್ ರಿಕ್ವೈರ್ಡ್ ಟು ಕಂಟೆಸ್ಟ್ ಇನ್ ಲೋಕಸಭಾ ಎಲೆಕ್ಷನ್ ಅಂದರೆ ಲೋಕಸಭಾ ಚುನಾವಣೆಗೆ ಒಬ್ಬ ವ್ಯಕ್ತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಮಿನಿಮಮ್ ಏಜ್ ಅವನಿಗೆ ಆಗಿರಬೇಕು ಅಂತ ಕೇಳಿದ್ದಾರೆ. ಸೊ ನೋಡಿ, ಈ ಲೋಕಸಭಾ ಚುನಾವಣೆಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮಿನಿಮಮ್ 25 ವರ್ಷ ಆಗಿರಬೇಕು. ಅದೇ ಈ ಲೋಕಸಭಾ ಚುನಾವಣೆಗೆ ವೋಟನ್ನು ಹಾಕಲಿಕ್ಕೆ 18 ವರ್ಷ ಆಗಿರಬೇಕು. ಸೊ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ 18 ಇದೆ ಅಂತ ಹೇಳಿ 18 ಆಗಬೇಡಿ. ಸೊ ಇಲ್ಲಿ ಕೇಳಿರುವಂಥದ್ದು ಪಾರ್ಟಿಸಿಪೇಷನಿಗೆ, ವೋಟಿಂಗಿಗೆಲ್ಲ. ಸೊ ವೋಟಿಂಗ್ ಅಂತ ಬಂದಾಗ ಸೊ ಈಗ ಇಲ್ಲೇನಾದರೂ ಈ ಒಂದು ಲೋಕಸಭಾ ಚುನಾವಣೆಗೆ ಮತವನ್ನು ಚಲಾಯಿಸಲಿಕ್ಕೆ ಎಷ್ಟು ವರ್ಷ ಆಗಿರಬೇಕು ಅಂತ ಹೇಳಿದಾಗ 18 ಹಾಕಿದ್ರೆ ಸರಿ ಆಗ್ತಿತ್ತು. ಬಟ್ ಇಲ್ಲಿ ಕೇಳಿರೋದೇನು, ಈ ಒಂದು ಚುನಾವಣೆಗೆ ನಿಲ್ಲಿಕ್ಕೆ, ಕ್ಯಾಂಡಿಡೇಟ್ ಆಗಿ ನಿಲ್ಲಿಕ್ಕೆ ಎಷ್ಟು ಅಂತ ಹೇಳಿ. ಸೊ ಕ್ಯಾಂಡಿಡೇಟ್ ಅಂತ ತಗೊಂಡಾಗ ನಾವು 25 ವರ್ಷ ಆಗಬೇಕಾಗುತ್ತೆ. ಜೊತೆಗೆ ಕೆಲವು ಸರ್ಟೈನ್ ಕಂಡೀಷನ್ಗಳು ಬರ್ತವೆ. ಅವನು ಇಂಡಿಯನ್ ಆಗಿರಬೇಕು, ಇಂಡಿಯಾದ ಒಂದು ಸಿಟಿಸನ್ಶಿಪ್ಪನ್ನು ಹೊಂದಿರಬೇಕು. ಎರಡನೇದು, ಅವನ ಮೇಲೆ ಯಾವುದೇ ಒಂದು ಕ್ರಿಮಿನಲ್ ರೆಕಾರ್ಡ್ಸ್ಗಳು ಇರಬಾರ್ದು. ಸರ್ಟೈನ್ ಕಂಡೀಷನ್ಗಳು ಬರ್ತಾ ಹೋಗ್ತವೆ. ಮುಂದಿನ ಪ್ರಶ್ನೆ, NDA ಅಂದರೆ BJP ಅವರ ಮೈತ್ರಿ ಏನಿದೆ, ಇದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ A ಆಗಿರುತ್ತೆ. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್ ಬಂದು NDA ಫುಲ್ ಫಾರ್ಮ್ ಇರುತ್ತೆ. ಇದು ಕೂಡ ಅಷ್ಟೇ ಮೆಮೊರಿ ಓರಿಯೆಂಟೆಡ್ ಕ್ವಶನ್, ನೆನ್ಪಿಟ್ಕೋಬೇಕಷ್ಟೇ. ಇಲ್ಲಿ ಯಾವುದೇ ಲಾಜಿಕನ್ನು ಅಪ್ಲೈ ಮಾಡುವಂಥ ನೆಸೆಸಿಟಿ ಇಲ್ಲ. ಸೊ ಮುಂದಿನ ಪ್ರಶ್ನೆ, ಫುಲ್ ಫಾರ್ಮ್ ಆಫ್ ಇಂಡಿಯಾ. ಸೊ NDA ಫುಲ್ ಫಾರ್ಮ್ ನಿಮಗೆ ತಿಳಿಯಿತು. ಸೊ ಇಂಡಿಯಾ ಫುಲ್ ಫಾರ್ಮ್ ಇನ್ ಕಂಟೆಸ್ಟ್ ಆಫ್ ಲೋಕಸಭಾ ಎಲೆಕ್ಷನ್ ಅಂತ ಕೇಳಿದ್ದಾರೆ. ಅಂದರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇಂಡಿಯಾ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಸೊ ಇಂಡಿಯಾ ಅಂದರೆ ನಮ್ಮ ದೇಶದ ಹೆಸರಿನಲ್ಲಿ ಒಂದು ಬೇರೆ ಫುಲ್ ಫಾರ್ಮ್ ಇದೆ. ಸೊ ಇವ್ರು ಕೇಳಿರುವಂಥದ್ದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇಂಡಿಯಾದ ಫುಲ್ ಫಾರ್ಮ್ ಏನು ಅಂತ. ಸೊ ನೋಡಿ, I ಸ್ಟ್ಯಾಂಡ್ಸ್ ಫಾರ್ ಇಂಡಿಯಾ, ಇಂಡಿಯಾ 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 ಸರಿ ಇದೆ. N ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್, ನ್ಯಾಷನಲ್ 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 ಸರಿ ಇದೆ. A ಫಾರ್ ಅಲಿಯನ್ಸ್, ಅಲಿಯನ್ಸ್ 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 ಸರಿ ಇದೆ. ಸೊ ನಮಗೆ ಕನ್ಫ್ಯೂಷನ್ ಕೊಡುವಂಥದ್ದು ಈ ಎರಡು ಅಕ್ಷರಗಳು D ಮತ್ತು I. ಸೊ D ಏನು ಡೆಮೊಕ್ರೆಟಿಕ್ಕಾ ಅಥವಾ ಡೆವಲಪ್ಮೆಂಟಾ, ಡೆಮೊಕ್ರಿಯಾಟಿಕ್ಕಾ, I ಏನು ಇನ್ಕ್ಲೂಸಿವ್ನಾ, ಇಂಟಿಗ್ರೇಟೆಡಾ ಅನ್ನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಆ್ಯಕ್ಚುಯಲ್ ಆಗಿ ಇವರ ಪಕ್ಷದ ಪ್ರಕಾರ D ಸ್ಟ್ಯಾಂಡ್ಸ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ I ಸ್ಟ್ಯಾಂಡ್ಸ್ ಫಾರ್ ಇನ್ಕ್ಲೂಸಿವ್. ಆಪ್ಷನ್ಗಳನ್ನು ಕೂಡ ತುಂಬ ಕನ್ಫ್ಯೂಷನ್ ಆಗಿ ಕೊಟ್ಟಿದ್ದಾರೆ. ಸೊ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಿಯನ್ಸ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಸೊ D ಮತ್ತು ಐನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. NDA ಫುಲ್ ಫಾರ್ಮ್ ನಿಮಗೆ ತಿಳಿತು, ನ್ಯಾಷನಲ್ ಡೆಮೊಕ್ರಿಯಾಟಿಕ್ ಅಲಿಯನ್ಸ್. ಇಂಡಿಯಾ ಫುಲ್ ಫಾರ್ಮ್ ಬಂದು ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಿಯನ್ಸ್. ಮುಂದಿನ ಪ್ರಶ್ನೆ, ಹೂ ಇಸ್ ದ ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್? ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. ಮೊದಲ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಾಗಿದ್ದರು ಅಂದರೆ ಸುಕುಮಾರ್ ಸೆನ್ ಆಗಿದ್ದರು 1951ನಲ್ಲಿ ಮೊದಲ ಲೋಕಸಭಾ ಚುನಾವಣೆಯಲ್ಲಿ. ಮುಂದಿನ ಪ್ರಶ್ನೆ, ರಿಸರ್ವೇಷನ್ ಆಫ್ ದ ಸೀಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್. ಅಂದರೆ ಮತ್ತೆ ಅದೇ ಕ್ವಶನ್ ಬಂದಿದೆ ನೋಡಿ. SC ಕ್ಯಾಟಗರಿಗಳಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಯಾವ ಒಂದು ಆರ್ಟಿಕಲ್ ಹೇಳಿದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದು ಆರ್ಟಿಕಲ್ 330. ಆರ್ಟಿಕಲ್ 330 ಏನು ಹೇಳುತ್ತೆ ಅಂದರೆ SCಗಳಿಗೆ, ಶೆಡ್ಯೂಲ್ ಕ್ಯಾಸ್ಟ್ಗಳಿಗೆ
ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪಾರ್ಟಿಸಿಪೇಷನ್ಗೆ ಕೆಲವು ಸೀಟ್ಗಳನ್ನು ರಿಸರ್ವ್ ಮಾಡಿ ಇರಬೇಕು ಅಂತ ಹೇಳಿದೆ. ಎಷ್ಟು ಸೀಟ್ಗಳನ್ನು ಹೇಳಿದೆ? 84 ಸೀಟ್. ಇದರ ಬಗ್ಗೆ ನಾನು ಆಗಲೇ ಹಿಂದಿನ ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಮುಂದಿನ ಪ್ರಶ್ನೆ, ಲೋಕಸಭಾ ಈಸ್ ಆಲ್ಸೋ ನೋನ್ ಆಸ್, ಲೋಕಸಭಾವನ್ನು ಏನೇನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರೀತಾರ, ಹೌಸ್ ಆಫ್ ಪೀಪಲ್ ಅಂತ ಕರೀತಾರ, ಅಥವಾ ಮೇಲಿನ ಎರಡು ಅಲ್ವೋ ಅಂತ ಕೇಳಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಕೌನ್ಸಿಲ್ ಆಫ್ ಸ್ಟೇಟ್ ಅಂತಲೂ ಕೂಡ ಕರೀತಾರೆ, ಹೌಸ್ ಆಫ್ ಪೀಪಲ್ ಅಂತ ಕರೀತಾರೆ. ಹೌಸ್ ಆಫ್ ಪೀಪಲ್ ಅಂತ ಯಾಕೆ ಕರೀತಾರೆ ಅಂತ ನಾವು ತಿಳಿಯೋದಾದ್ರೆ, ಸೊ ನೋಡಿ, ಈ ಲೋಕಸಭಾದಲ್ಲಿ ಇರುವಂತಹ ಏನು ಮೆಂಬರ್ಗಳಿದ್ದಾರೆ, ಕ್ಯಾಂಡಿಡೇಟ್ಗಳೇನಿದ್ದಾರೆ, ಈ ಎಲ್ಲ ಕ್ಯಾಂಡಿಡೇಟ್ಗಳು ಕೂಡ ಜನಸಾಮಾನ್ಯರಿಂದ ಆಯ್ಕೆಯಾಗಿ ಹೋದವೆ. ನಾವುಗಳು ಎಲೆಕ್ಷನ್ ಥ್ರೂ ಅವರನ್ನು ಎಲೆಕ್ಟ್ ಮಾಡಿ ಕಳಿಸಿರ್ತೀವಿ. ಅಂದರೆ ನಮ್ಮ ಆಯ್ಕೆ ಏನಿರುತ್ತೆ ಅದೇ ವ್ಯಕ್ತಿ ಆ ಒಂದು ಹೌಸಲ್ಲಿ ಇರ್ತಾರೆ. ಹಾಗಾಗಿ ಇದನ್ನ ಹೌಸ್ ಆಫ್ ಪೀಪಲ್ ಅಂತ ಕರೀತಾರೆ. ಆಪ್ಷನ್ ಸಿ ಮತ್ತೆ ಆಪ್ಷನ್ ಸಿ, ಎ ಮತ್ತೆ ಬಿ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತಲೂ ಕರೀತಾರೆ, ಹೌಸಸ್ ಆಫ್ ದ ಪೀಪಲ್ ಅಂತಲೂ ಕರೀತಾರೆ. ಯಾವ ಒಂದು ಅಮೆಂಡ್ಮೆಂಟ್ನ ಪ್ರಕಾರ ಆಂಗ್ಲೋ ಇಂಡಿಯನ್ಸ್ಗೆ ಇದ್ದಂತಹ ಸೀಟ್ ರಿಸರ್ವೇಷನ್ ಅನ್ನ ಪಾರ್ಲಿಮೆಂಟ್ ಹಾಗೆ ಸ್ಟೇಟ್ ಲೆಜಿಸ್ಲೇಟರಿಂದ ತೆಗೆದಾಕಲಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ನಮ್ಮ ದೇಶದಲ್ಲಿ ನಡೆಯುವಂತಹ ಈ ಎಲೆಕ್ಷನ್ಗಳೇನಿದ್ದಾವೆ, ಈ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆಗಳು, ಇಲ್ಲಿ ಆಂಗ್ಲೋ ಇಂಡಿಯನ್ಸ್ಗೆ ಅಂತ ಹೇಳಿ ಕೆಲವು ಸೀಟ್ಗಳನ್ನು ರಿಸರ್ವ್ ಮಾಡಿ ಇಡ್ತಾ ಇದ್ರು. 2019 ಹಿಂದೆ ಅವರಿಗೆ ಕೆಲವು ಸೀಟ್ಗಳು ರಿಸರ್ವ್ ಆಗಿ ಇರ್ತಿದ್ವು. ಅದೇ ರೀತಿ ನಾವು ಲೋಕಸಭಾ ಬಗ್ಗೆ ಮಾತಾಡೋದಾದ್ರೆ, ಈ 543 ಸೀಟ್ಗಳು ಏನಿದೆ, ಇದರಲ್ಲಿ 2 ಸೀಟ್ಗಳನ್ನ ಈ ಆಂಗ್ಲೋ ಇಂಡಿಯನ್ಸ್ಗಳಿಗೆ ಅಂತ ಹೇಳಿ ರಿಸರ್ವ್ ಮಾಡಿ ಇಡ್ತಾ ಇದ್ರು. ಅದೇ 2019 ಒಂದು ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ, 104 ಅಮೆಂಡ್ಮೆಂಟ್ 104. ಇದರ ಥ್ರೂ ಈ 2 ಸೀಟ್ಗಳನ್ನ ಆಂಗ್ಲೋ ಇಂಡಿಯನ್ಸ್ಗಳಿಗೆ ಕೊಡಬಾರ್ದು, ಅಥವಾ ಆ ಏನು ರಿಸರ್ವೇಷನ್ ಇದೆ ಅದನ್ನ ಅಬಾಲಿಷ್ ಮಾಡ್ಬೇಕಂತ ಹೇಳಿ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಿ ಆ 2 ಸೀಟ್ಗಳನ್ನ ಅವರಿಂದ ವಾಪಸ್ ಪಡೀತಾರೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಇಲ್ಲಿ ಏನಂತ ಕೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ದೇಶದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಇದು 18ನೇ ಲೋಕಸಭಾ ಚುನಾವಣೆ ನಡೆಯುವಂತಹ ಒಂದು ಟೈಮ್ನಲ್ಲಿ ಒಂದು ಆ್ಯಪ್ ಅನ್ನ ಲಾಂಚ್ ಮಾಡುತ್ತೆ ಫಾರ್ ದ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುವಂಥವ್ರಿಗೆ, ಅಥವಾ ಡಿಸಬಿಲಿಟಿ ಯಾರು ಇರ್ತಾರೆ ಅಂಥವರಿಗೆ ಅಂತ ಹೇಳಿ ಈ ಎಲೆಕ್ಷನ್ ಪ್ರೋಸೆಸ್ಸಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಆ್ಯಪ್ ಅನ್ನ ಲಾಂಚ್ ಮಾಡ್ತಾರೆ. ಆ ಆ್ಯಪ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ನೋಡಿದ ತಕ್ಷಣ ನಾವು ಈ ಎಲೆಕ್ಷನ್ ಕಮಿಷನ್ ಇಂದ ಯಾವ ಆ್ಯಪ್ಗಳು ಬಂದಿದೆ ಇದ್ರ ಬಗ್ಗೆ ನಮಗೆ ಎಲ್ಲ ಆ್ಯಪ್ಗಳ ಬಗ್ಗೆ ಕೆಲವು ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸಕ್ಷಮ್ ಆ್ಯಪ್ ಅಂತ ಹೇಳಿ. ಸೊ ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋಗೆ ಅಥವಾ ಫಿಸಿಕಲಿ ಡಿಸಬಲ್ ಯಾರು ಇರ್ತಾರೆ ಅಂಥವರಿಗೆ ಈ ಒಂದು ಆ್ಯಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದ್ರ ಥ್ರೂ ಅವರು ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡಬಹುದು. ಈಗ ಈ ಆಪ್ಷನ್ ಇರುವಂತಹ ಪ್ರತಿಯೊಂದು ಆ್ಯಪ್ಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಮೊದಲನೇ ಆ್ಯಪ್ ಬಂದು VHA ಅಂತ ಹೇಳಿ. ಸೊ VHA ಅಂದರೆ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಅಂತ ಬರುತ್ತೆ. ಸೊ ಇದನ್ನ ಎಲೆಕ್ಷನ್ ಕಮಿಷನ್ ಯಾಕೆ ಆ ಒಂದು ಟೈಮಲ್ಲಿ ಲಾಂಚ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಒಬ್ಬ ವೋಟರ್ ಏನಿರ್ತಾನೆ ಅವನ ಒಂದು ಪೋಲಿಂಗ್ ಸ್ಟೇಷನ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ, ಅಥವಾ ಒಂದು ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ಅನ್ನೋದನ್ನ ತಿಳಿಬೇಕಾಗುತ್ತೆ. ನೋಡಿ, ಅಂತಹ ಒಂದು ಮಾಹಿತಿಯನ್ನ ಪಡೀಲಿಕ್ಕೆ ಈ ಒಂದು ವೋಟರ್ ಹೆಲ್ಪ್ ಲೈನ್ ಅನ್ನೋ ಒಂದು ಆ್ಯಪ್ ಅನ್ನ ಲಾಂಚ್ ಮಾಡಿದ್ರು. ಯಾವಾಗ 18ರ ಒಂದು ಲೋಕಸಭಾ ಚುನಾವಣೆ ನಡೆಯುವಾಗ. ಅದಾದ್ಮೇಲೆ ಬರುವಂತಹ ಇನ್ನೊಂದು ಆ್ಯಪ್ ಯಾವುದು ಅಂದರೆ KYC ಅಂತ ಬರುತ್ತೆ. KYCಯ ಫುಲ್ ಫಾರ್ಮ್ ಏನಂದ್ರೆ ನೋ ಯುವರ್ ಕ್ಯಾಂಡಿಡೇಟ್ ಅಂತ. ಈ ಒಂದು ಆ್ಯಪನ್ನು ಈ ಒಂದು ಆ್ಯಪನ್ನು ಈ ಎಲೆಕ್ಷನ್ ಕಮಿಷನ್ ಯಾಕೆ ಕ್ರಿಯೇಟ್ ಮಾಡಿದ್ರು ಅಂದರೆ, ನಿಮ್ಮ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾವ ಒಂದು ಕ್ಯಾಂಡಿಡೇಟ್ ಈ ಒಂದು ಎಲೆಕ್ಷನ್ಗೆ ನಿಂತಿದ್ದಾರೆ, ಅಥವಾ ಬೇರೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾವ ಒಂದು ಕ್ಯಾಂಡಿಡೇಟ್ ನಿಂತಿದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನಿದೆ, ಅಂದರೆ ಅವರ ಕೆಲವು ಮಾಹಿತಿಗಳನ್ನು ಈ ಒಂದು ಆ್ಯಪ್ನಲ್ಲಿ ಹಾಕಿರ್ತಾರೆ. ಯಾವ ಕಾನ್ಸ್ಟಿಟ್ಯೂನ್ಸಿಯಿಂದ ಯಾವ ಒಬ್ಬ ಕ್ಯಾಂಡಿಡೇಟ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅವರ ಬಗ್ಗೆ ಇರುವಂತಹ ಕೆಲವು ಬೇಸಿಕ್ ಡೀಟೇಲ್ಸ್ಗಳನ್ನು ಆ ಒಂದು ಆ್ಯಪ್ನಲ್ಲಿ ಹಾಕಿದರು. ಸೊ ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದೆ, ಸೊ ಈ ರೀತಿಯ ಕೆಲವು ಮಾಹಿತಿಗಳನ್ನು ಆ ಒಂದು ಆ್ಯಪ್ನಲ್ಲಿ ಹಾಕಿರ್ತಾರೆ. ಅಂದರೆ ನೋ ಯುವರ್ ಕ್ಯಾಂಡಿಡೇಟ್ ಅಂತ. ಇನ್ನೊಂದು ಆ್ಯಪ್ ಬಂದು ವೋಟರ್ ಪೋರ್ಟಲ್ ಆ್ಯಪ್ ಅಂತ ಹೇಳಿ. ಸೊ ಈ ಆ್ಯಪ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಎಪಿಕ್ ನಂಬರಿಂದ, ಅಂದರೆ ನಿಮ್ಮ ವೋಟರ್ ID ಇದೆ ನೋಡಿ, ಆ ವೋಟರ್ IDಯಲ್ಲಿ ಇರುವಂತಹ ಒಂದು ನಂಬರ್ಗೆ ನಾವು ಎಪಿಕ್ ನಂಬರ್ ಅಂತ ಕರಿತೀವಿ. ಸೊ ಆ ಒಂದು ಎಪಿಕ್ ನಂಬರನ್ನು ತೆಗೆದುಕೊಂಡು ಆ ಎಲೆಕ್ಟ್ರೋಲ್ ರೋಲಲ್ಲಿ ನಿಮ್ಮ ಒಂದು ನೇಮ್ ಎಲ್ಲಿದೆ ಅಂತ ಹೇಳಿ ಐಡೆಂಟಿಫೈ ಮಾಡಲಿಕ್ಕೆ ಈ ಒಂದು ಆ್ಯಪ್ ಹೆಲ್ಪ್ ಮಾಡ್ತೀವಿ. ಈಗ ಎಲೆಕ್ಷನ್ ನಡಿಬೇಕಾದ್ರೆ ಆ ಎಲೆಕ್ಷನ್ ಕೇಂದ್ರದ ಆಚೆ ಕಡೆ ಕೆಲವು ಪಕ್ಷದ ಸ್ವಯಂ ಕಾರ್ಯಕರ್ತರು ಏನು ಮಾಡ್ತಿರ್ತಾರೆ, ನಿಮ್ಮ ಒಂದು ವೋಟರ್ IDಯನ್ನು ಇಸ್ಕೊಂಡು ಒಂದು ನಂಬರನ್ನು ಬರ್ಕೊಡ್ತಿರ್ತಾರೆ. ಸೊ ಆ ನಂಬರ್ ಏನಿದೆ ಅದು ಎಲೆಕ್ಟ್ರೋಲ್ ರೋಲಲ್ಲಿ ಇರುವಂತಹ ಒಂದು ನಂಬರನ್ನು ಅವರು ನಿಮಗೆ ಬರ್ಕೊಡ್ತಿರ್ತಾರೆ. ಅವರು ಥ್ರೂ ಈ ಆ್ಯಪ್ನ ಮೂಲಕ ಅವರು ನಿಮ್ಮ ಒಂದು ಎಲೆಕ್ಟ್ರೋಲ್ ರೋಲಲ್ಲಿ
ನಿಮ್ಮ ಒಂದು ನಂಬರ್ ಎಷ್ಟಿದೆ ಅಂತ ಹೇಳಿ ಐಡೆಂಟಿಫೈ ಮಾಡಿ ನಿಮಗೆ ಬರ್ಕೊಡ್ತಾ ಇರ್ತಾರೆ. ಸೊ ಮುಂದಿನ ಪ್ರಶ್ನೆ, 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಏನು ಸ್ಲೋಗಾನ್ ಇಟ್ಕೊಂಡಿದ್ರು ಅಂತ ಕೇಳಿದ್ದಾರೆ. ಬಿಜೆಪಿ ಪಕ್ಷದವರು ಏನು ಒಂದು ಸ್ಲೋಗನ್ ಇಟ್ಕೊಂಡು ಕ್ಯಾಂಪೇನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ತುಂಬಾ ಚೆನ್ನಾಗಿದೆ. ಅಪ್ ಕಿ ಬಾರ್ 400 ಪಾರ್, फिर एक बार मोदी सरकार, और एक बार मोदी सरकार, सबके साथ सबके विकास ಅಂತ ಹೇಳಿ. ಸೊ ಈ ಬಾರಿ 2024 ಎಲೆಕ್ಷನ್ ಅಲ್ಲಿ ಆಪ್ ಕಿ ಬಾರ್ 400 ಪಾರ್ ಅಂತ ಹೇಳಿ ಕ್ಯಾಂಪೇನ್ ಮಾಡಲಿಕ್ಕೆ ಬಳಸಿತ್ತು. ಹೌ ಮೆನಿ ಸೆಷನ್ಸ್ ಆಫ್ ಲೋಕಸಭಾ ಆರ್ ದೇರ್ ಇನ್ ಎ ಇಯರ್? ವರ್ಷಕ್ಕೆ ಎಷ್ಟು ಲೋಕಸಭಾ ಸದನಗಳು ನಡೀತವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಮೂರು ಸದನಗಳು ವರ್ಷಕ್ಕೆ ನಡೀತವೆ. ಸೊ ಅದು ಯಾವಾಗ ಅಂತ ನೋಡಿ, ಒಂದು ಬಜೆಟ್ ಸೆಷನ್ ಅಂತ ನಡೆಯುತ್ತೆ. ಸೊ ಬಜೆಟ್ ಸದನ ನಡೆಯುತ್ತೆ ಯಾವಾಗ ಅಂದ್ರೆ ಫೆಬ್ರವರಿ ಟು ಮೇ ನಡೆಯುತ್ತೆ. ಅದಾದ ನಂತರ ಬರುವಂತಹದ್ದು ಮಾನ್ಸೂನ್ ಸೆಷನ್ ಜುಲೈ ಟು ಸೆಪ್ಟೆಂಬರ್ ನಡೆಯುತ್ತೆ. ಅದಾದ್ಮೇಲೆ ಬರುವಂತಹದ್ದು ವಿಂಟರ್ ಸೆಷನ್ ಅಂತ ಹೇಳಿ ನವೆಂಬರ್ ಟು ಮಿಡ್ ಡಿಸೆಂಬರ್ ನಡೆಯುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಈ ಸೆಷನ್ಸ್ ಗಳ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್, ವಿಂಟರ್ ಸೆಷನ್, 3 ಸೆಷನ್ಸ್ ಗಳಿದೆ, ಇದನ್ನ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಹೂ ವನ್ ದ ಅಮೈಟಿ ಕಾನ್ಸ್ಟಿಟ್ಯೂಯೆನ್ಸಿ ಇನ್ 2024 ಲೋಕಸಭಾ ಎಲೆಕ್ಷನ್ ಅಂತ ಕೇಳಿದ್ದಾರೆ. ಸೊ ಅಮೈಟಿ ಕಾನ್ಸ್ಟಿಟ್ಯೂಯೆನ್ಸಿ ಇಂದ 2024 ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆದ್ರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಕಿಶೋರಿ ಲಾಲ್ ಶರ್ಮಾ. ಇವರು ಅಮೈಟಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ 1.67 ಲಕ್ಷ ವೋಟ್ಗಳಿಂದ ಗೆದ್ದಿದ್ದಾರೆ. ಯಾರ ವಿರುದ್ಧವಾಗಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಆಗಿರುವಂತಹ ಸ್ಮೃತಿ ಇರಾನಿ ಇವರ ವಿರುದ್ಧ. ಇವರು ಬಂದು ಬಿಜೆಪಿ ಕ್ಯಾಂಡಿಡೇಟ್, ಇವರು ಬಂದು ಕಾಂಗ್ರೆಸ್ ಕ್ಯಾಂಡಿಡೇಟ್. ಮುಂದಿನ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೆ ಇದು, ಈ ಪ್ರಶ್ನೆ ಕೇಳಬಹುದು. ವಿಚ್ ಆಕ್ಟರ್ ಹ್ಯಾಸ್ ಒನ್ ಹಿಮಾಚಲ್ ಪ್ರದೇಶ್ ಮಾಂಡಿ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೇಳಿದ್ದಾರೆ. ಅಂದ್ರೆ ಹಿಮಾಚಲ ಪ್ರದೇಶದ ಮಾಂಡಿ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಒಬ್ಬ ನಟಿ ಗೆದ್ದಿದ್ದಾರೆ. ಆ ನಟಿಯ ಹೆಸರೇನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ: ಮಾಧುರಿ ದೀಕ್ಷಿತ್, ಹೇಮಾ ಮಾಲಿನಿ, ನೇಹಾ ಡಿಪೋಲ್, ಕಂಗನಾ ರಾವತ್. ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಕಂಗನಾ ರಾವತ್. ಇವ್ರ ಬಗ್ಗೆ ತಿಳಿಯೋದಾದ್ರೆ, ಸೊ ಕಂಗನಾ ರಾವತ್ ಅಂತ ಹೇಳಿ ಇವರು ಒಬ್ಬ ಬಾಲಿವುಡ್ ಆಕ್ಟರ್ಸ್. ಇವರು ಅಲ್ಲಿ 5.3 ಲಕ್ಷ ವೋಟ್ಗಳನ್ನು ಗಳಿಸಿಕೊಂಡಿದ್ದಾರೆ. ಸೊ ಯಾರ ವಿರುದ್ಧ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿರುವಂತಹ ವಿಕ್ರಮಾದಿತ್ಯ ಸಿಂಗ್ ಅನ್ನುವರ ವಿರುದ್ಧ 5.3 ಲಕ್ಷ ವೋಟ್ಗಳನ್ನು ಗಳಿಸಿಕೊಂಡು ಜಯವನ್ನು ಸಾಧಿಸಿದರು. ಮುಂದಿನ ಪ್ರಶ್ನೆ, ಹೇಮಾ ಮಾಲಿನಿ ಅನ್ನುವಂತಹ ಆಕ್ಟರ್ ಯಾವ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮಥುರಾ. ಸೊ ಮಥುರಾದಲ್ಲಿ ಈ ಹೇಮಾ ಮಾಲಿನಿ ಅವರು ಕಂಟೆಸ್ಟ್ ಅನ್ನ ಮಾಡಿದ್ದಾರೆ. ಕಳೆದ 3 ಬಾರಿ ಇವರು ಆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. 3 ಬಾರಿ ಕೂಡ ಇವರೇ ಗೆದ್ದಿರೋದು. ಅದು ಕೂಡ ಈ ಬಾರಿ 2024 ಲೋಕಸಭಾ ಎಲೆಕ್ಷನ್ ಅಲ್ಲಿ 2,93,471 ವೋಟ್ಗಳಿಂದ ಅವರು ಲೀಡ್ ಅಲ್ಲಿ ಗೆದ್ದಿರೋದು. ಮುಂದಿನ ಪ್ರಶ್ನೆ, ಬಿಜೆಪಿ ಲೀಡರ್ ಅಮಿತ್ ಶಾ ಹ್ಯಾಸ್ ಒನ್ ಫ್ರಮ್ ವಿಚ್ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೇಳಿದ್ದಾರೆ. ಸೊ ಅಮಿತ್ ಶಾ ಅವರು ಯಾವ ಒಂದು ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಗಾಂಧಿನಗರಲ್ಲಿ ಅಮಿತ್ ಶಾ ಅವರು ಸತತವಾಗಿ ಇದು 3ನೇ ಬಾರಿ ಗೆದ್ದಿರೋದು ಕೂಡ ಅವರು. ಅಂದ್ರೆ 7,44,000 ವೋಟ್ಗಳಿಂದ ಸೋನಲ್ ಪಟೇಲ್ ಅನ್ನುವ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧ ಇವರು ಗೆದ್ದಿರೋದು. ಎಲ್ಲಿ? ಗಾಂಧಿನಗರಲ್ಲಿ.